ಏನಾಯ್ತು ಸರ್? ಸರ್ ಸರ್ ಏನಾಯ್ತು ಸರ್? ಏನಾಯ್ತು ಸರ್? ಸರ್ ಅದೇ ನೋಯ್ತಾಯ್ತಪ್ಪ. ಲೇ ನವೀನ, ಸ್ವಲ್ಪ ನೀರು ತೊಂಬಾರೋ. ಇಲ್ಲ ಐತೆ. ಸರಿ, ಅಲ್ಲೈತಂತ ಕೊಡು. ಕುಡೀರಿ ಸರ್, ಕುಡೀರಿ ಸರ್. ತೊಳಿ. ಸರ್ ಬನ್ನಿ, ಹಾಸ್ಪಿಟಲ್ಗೆ ಹೋಗೋಣ. ಇಲ್ಲಪ್ಪ, ನನ್ನ ಜಾಬಲ್ಲಿ ಮಾತ್ರ ಐತೆ. ಹೌದಾ? ತಗೊಳ್ಳಿ ಸರ್. ತೊಳಿ ತೊಳಿ, ನೀರು ಕುಡೀರಿ. ಇನ್ನೂ ನೋವಿದೆಯಾ ಸರ್? ನೀನಪ್ಪ ಅವತ್ತು ದೇವ್ರು ಬಂದಂಗೆ ಬಂದು ಕಾಪಾಡ್ದೆ, ಇವತ್ತು ಹಾಗೆ ಬಂದು ಕಾಪಾಡ್ತಿದೀಯ. ಈ ಋಣನ ನಾನು ಯಾಕಪ್ಪ ತೀರಿಸ್ಲಿ? ಅಯ್ಯೋ, ಹಾಗೆಲ್ಲ ಮಾತಾಡಬೇಡಿ ಸರ್. ನಿಮ್ಮ ಮನೆ ತನಕ ಡ್ರಾಪ್ ಮಾಡ್ತೀನಿ, ಬನ್ನಿ. ನೀನ್ ಯಾಕಪ್ಪ ತೊಂದರೆ ತಗೊಳ್ತೀಯ? ಅಯ್ಯೋ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ತೊಂದರೆ ಅಲ್ಲ ಸರ್, ಅದು ಕರ್ತವ್ಯ. ಬನ್ನಿ, ಡ್ರಾಪ್ ಮಾಡ್ತೀನಿ. ನವೀನ, ನೀನ್ ಗ್ಯಾರೇಜ್ ನೋಡ್ಕೊಳ್ಳೋ. ಓಕೆ, ಹೋಗ್ಬಿಟ್ ಬಾ. ಮೆಲ್ಗೆ ಸರ್, ಮೆಲ್ಗೆ. ನಿಧಾನ 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 ನಿಧಾನ. ಅಯ್ಯೋ, ಏನಾಯ್ತು? ಅದು ಏನಾಯ್ತು ಇವ್ರಿಗೆ? ಗಾಬರಿ ಆಗೋಂಥದ್ದು ಏನಿಲ್ಲ. ದಾರಿಲಿ ಬರ್ಬೇಕಾದ್ರೆ ಸ್ವಲ್ಪ ಎದೇನೋ ಕಾಣಿಸ್ಕೊತ್ತು. ಅಷ್ಟಲ್ಲಿ ಈ ಪುಣ್ಯಾತ್ಮ ದೇವ್ರ ತರ ಬಂದು ಉಪಚಾರ ಮಾಡಿ ನನ್ನನ್ನು ಇಲ್ಲಿ ಕರ್ಕೊಬಂದ. ನಾನು ಎಷ್ಟ್ ಸಲ ನಿಮ್ಗೆ ಹೇಳಿದ್ದೀನಿ, ನಿಮ್ಮ ಆರೋಗ್ಯ ಸರಿ ಇಲ್ಲ, ಓವರ್ ಟೈಮ್ ಮಾಡ್ಬೇಡಿ ಅಂತ. ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಯಾರ್ ಗತಿ? ಜಾನು, ಭಯ ಪಡ್ಬೇಡ. ನಾನು ಓವರ್ ಟೈಮ್ ಮಾಡ್ತಿರೋದು ಯಾರಿಗೋಸ್ಕರ ಹೇಳು? ನನ್ನ ಮಗಳು ಭವಿಷ್ಯಕ್ಕೋಸ್ಕರ. ನನ್ನ ಮಗಳು ಇನ್ನೊಂದು ವರ್ಷ ಚೆನ್ನಾಗಿ ಓದ್ಬಿಟ್ರೆ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾಳೆ. ಆಗ ಕೈ ತುಂಬ ಸಂಪಾದನೆ ಮಾಡ್ತಾಳೆ. ಆಗ ಗೇಟ್ ಕಾಯೋ ಕೆಲ್ಸಕ್ಕೆ ಗೇಟ್ ಪಾಸ್ ಕೊಟ್ಟು ನಿಮ್ಗಳ ಜೊತೆ ಹಾಯಾಗಿರ್ತೀನಿ. ಇನ್ನು ನಾನು ಹೊರಡ್ತೀನಿ. ಅಯ್ಯೋ, ಮನೆವರೆಗೂ ಬಂದು ಹಾಗೆ ಹೋಗದ? ಒಂದ್ ಲೋಟ ಕಾಫಿ ಕೊಟ್ಕೊಂಡೋಗಪ್ಪ. ಸುಮ್ಮನೆ ಯಾಕಮ್ಮ ತೊಂದ್ರೆ? ತೊಂದ್ರೆ ಏನ್ ಬಂತು? ಉಪಕಾರ ಮಾಡಿರೋರ್ಗೆ ಉಪಚಾರ ಅಷ್ಟೇನೆ. ಬನ್ನಿ ಹೋಗೋಣ. ಬನ್ನಿ. ನಿಧಾನ. ಕೂತ್ಕೊಳ್ಳಪ್ಪ, ಕೂತ್ಕೊ. ಒಂದ್ ನಿಮಿಷ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸರಿ. ಇನ್ನೂ ನೋವಿದೆಯಾ ಸರ್? ಈಗ ಸ್ವಲ್ಪ ಪರವಾಗಿಲ್ಲ, ಬಹಳ ಉಪಕಾರ ಆಯ್ತಪ್ಪ. ಆ ದೇವ್ರು ನಿನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಪ್ಪ. ನೀವಾ? ನಿಮ್ಮ ಆಶೀರ್ವಾದ. ನೀವಿಲ್ಲಿ? ಮೈಂಡ್ ಬ್ಲೋಯಿಂಗ್. ಅಪಾಯದಲ್ಲಿ ಆಪತ್ ಬಾಂಧವನಾಗಿ ಹೀರೋ ಬರೋದನ್ನ ಸಿನಿಮಾದಲ್ಲಿ ನೋಡಿದ್ದೆ, ಆದ್ರೆ ಫಸ್ಟ್ ಟೈಮ್ ನನ್ ರಿಯಲ್ ಲೈಫ್ ಅಲ್ಲಿ ನೋಡಿದ್ದು. ಮಗಳೇ, ಇವತ್ತು ನಾನು ಪ್ರಾಣ ಉಳಿಸಿದ್ದು ಈ ನಾಯಕನೇ. ಯಾಕೆ? ಏನಾಯ್ತು? ಅಪ್ಪ, ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ಅವತ್ತು ಮಗುನ್ ಕಾಪಾಡಿ ನನ್ನ ಕೆಲಸ ಉಳಿಸಿದ್ರು. ಇವತ್ತು ನಾನು ಎದೆಂದು ಒಳ್ಳೆ ನಳ್ತಿದ್ದಾಗ ನನ್ನ ಉಪಚಾರ ಮಾಡಿ ಕಾಪಾಡ್ದಂತ ನಾಯಕರು. ನಿಮ್ಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ರಿಯಲಿ ಗ್ಲಾಡ್. ಥ್ಯಾಂಕ್ಸ್ ಇಸ್ ರಿಯಲಿ ನಾಟ್ ಎನಫ್ ಫಾರ್ ಯು. ಥ್ಯಾಂಕ್ ಯು. ನಿಜವಾಗ್ಲೂ ನೀವು ಹೀರೋನೇ. ರವಿ ತಾನೆ? ಹೌದು, ನನ್ನ ಹೆಸರು ನಿಮಗೆ ನಿಮ್ಮಮ್ಮ ಹೇಳಿದ್ರು. ನಮ್ಮಮ್ಮನ? ಹೌದು, ಹೊಸದಾಗಿ ಬಾಡಿಗೆಗೆ ಬಂದಿರೋ ನನ್ಗೆ ಮೊದಲು ಪರಿಚಯ ಆಗಿದೆ ನಿಮ್ಮಮ್ಮ. ಓ ಹೌದಾ? ನಿಮ್ಮ ಹೆಸರು? ರಮ್ಯಾ. ಸರಿ, ಕೆಲ್ಸಕ್ಕೆ ಟೈಮ್ ಆಯ್ತು, ಬರಲಾ?
ನೋಡಕ್ಕೆ ಕರ್ರಗಿದ್ರು ಒಳ್ಳೆ ಕಾತರಾಗಿದ್ದಾನೆ. ನಿಲ್ಸ್ರಿ, ಆಮೇಲೆ ನಮ್ಮ ಯಜಮಾನ ಸತ್ತೋದ ಅಂದ್ಬಿಟ್ಟು ಜನ ಮಾತಾಡ್ಕೊಂತಾರೆ. ಮೊದ್ಲೇ ಹೋಟೆಲ್ ವ್ಯಾಪಾರ ಇಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನಿಗೆ ಆಸ್ಮಾ ಅಟ್ಯಾಕ್ ಆಗಿ ಕಫ ಕಾರ್ತಾವ್ನು. ಅದೆಲ್ಲ ಬಿಟ್ಟಾಕಿ ಈ ಹೋಟ್ಲಿಗೆ ನಾನೇ ಓನರ್ ಆಗಬೇಕು ಅಂದ್ಬಿಟ್ಟು ಈ 100 ರೂಪಾಯಿನ ಇಟ್ಕೊಂಡು ಸಂಕ ಓದ್ಬಿಡಿ. ಹೋಗಿ ತಮಟೆ ಒಡೆದೋಗ್ತಾ ಐತೆ. ದಾನ ಮಾಡಿರೋದ್ನ ಹಂಗೆಲ್ಲ ತಗೊಂಬಾರ್ದು. ದಾನ ಮಾಡಿರೋದ್ನ ಹಂಗೆಲ್ಲ ತಗೊಂಬಾರ್ದು. ಏನು ಕಸ್ತೂರಿ ನಿವಾಸ ಫ್ಯಾಮಿಲಿ ಅವ್ನು ನೀವನು ಎತ್ತಿ ಎತ್ತಿ ದಾನ ಮಾಡ್ತಾವನೆ. ಈ ಹೋಟ್ಲಿಗೆ ಯಾರೋ ಓನರು? ನೀವೇ ಹೇಳ್ಬಿಟ್ರಲ್ಲ ಕನ್ಫರ್ಮ್ ಆಗಿ. ಯಾರೋ? ನೀವೇ. ಮತ್ತೆ ನಾನು ಇಲ್ಲಿ ತನಕ ಯಾವನ್ಗಾದ್ರೂ ನನ್ನ ಕೈಯಲ್ಲಿ ಎತ್ತಿ 5 ಪೈಸಾ ದಾನ ಮಾಡಿರೋದು ನೋಡಿದೀನೋ? ಅದಕ್ಕೆ ಹೋಟ್ಲ್ ಇನ್ನ ಹಿಂಗೆ ಇರೋದು. ಏನಂದೆ? ಹೋಟ್ಲ್ ಚೆನ್ನಾಗಿರೋದು ಒಂದೇ. ಏನು ಇವನು ಲಾಡು ದಾನ ವೀರ ಪಕ್ಕಿರಿನ ಮೊಮ್ಮಗ ಇವನು. ಡೈಲಿ ನನ್ನ ಗಲ್ಲಲ್ಲಿ 150 ರೂಪೀಸ್ ಕಮ್ಮಿ ಆಗ್ತಾ ಇತ್ತು. ಯಾರು ಅಂತ ನೋಡ್ತಾ ಇದ್ದೆ. ನನ್ ಮಗ ನನ್ ಗಲ್ಲದಲ್ಲಿ ದುಡ್ಡು ತೆಗೆದು ಭಿಕ್ಷಿಕರಿಗೆ ಹಾಕ್ತೀನೋ? 100 ರೂಪೀಸ್ ಇಲ್ಲಿಗೆ, 50 ರೂಪಾಯಿ ಸಾಯಂಕಾಲ ನೈಟ್ ಎಫೆಕ್ಟ್. ಹಲೋ 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 ಸಮಯ, ನಮ್ಮನ್ ಕಳ್ಳ ಅನ್ಬೇಡಿ. ನಮ್ಮಮ್ಮ ಬೆಗ್ಗರ್ಸ್ ಹಾಕೋದಿಕ್ಕೆ ಅಂತಾನೆ 100 ರೂಪೀಸ್ ಪ್ಯಾಕೆಟ್ ಮನಿ ಕೊಡ್ತಾರೆ ಗೊತ್ತಾ? ಯಾರು? ನಮ್ಮಮ್ಮಿ. ನಿನಗೆ ಬೆಗ್ಗರ್, ನೀನೊಬ್ಬ ಬೆಗ್ಗರು. ನಿಮ್ಮಮ್ಮ ಸೀಮನೆ ಮಾರೋಳು. 1 ಲೀಟರ್ಗೆ ಅರ್ಧ ತಲೆ ಹೊಡೆದು ಜನರಿಗೆ ಮೋಸ ಮಾಡಿ 20 ಪೈಸಾ ಸಂಪಾದನೆ ಮಾಡ್ತಾಳೆ. ಅಂತೋಳು ನಿನ್ 150 ರೂಪಾಯಿ ನಮ್ಮ ಪಾಕೆಟ್ ಮನಿ ಕೊಡ್ತಾಳಲ್ಲ. ಯಾರೋ ನಿಮ್ಮಮ್ಮ? ಸರೋಜಮ್ಮ. ಅದೇ ಹಲ್ಲು ಬಿತಾನೆ ಅವ್ರು ನಮ್ ಚಿಕ್ಕಮ್ಮ. ಹಂಗಾರೆ ಜಯಮ್ಮ? ನಮ್ ದೊಡ್ಡಮ್ಮ ಅವರು. ಅದೇ ಆನೆ ಕಾಲ್ ನೋಡ್ತಾನೆ. ಇಲ್ಲ, ಜಿಗಣಿಲಿರೋದು. ಜಿಗಣಿಲಿ ಇರೋದ? ಹಾಗಾದ್ರೆ ಬೋಂಡ ಮಗ್ ನೋಡಿ ಯಾರೋ? ಅವರು ನಮ್ ಚಿಕ್ಕಮ್ಮ. ಚಿಕ್ಕಮ್ಮನ? ಹಾಗಾದ್ರೆ ಡೆಡ್ ಹೌಸ್ ಅಲ್ಲಿ ಹೆಣ ಕೊಯ್ಯೋಳು ಯಾರೋ? ಮಲ್ತಾಯಿ. ಮಲತಾಯಿನ? ಅಯ್ಯೋ ಕವಳ ತಾಯಿ ನನ್ ಮಕ್ಳಲ್ಲಿ ಮಾಡೋದು ಭಿಕ್ಷೆ. ಮನೆ ಒಳಗೆ ನೆಹರು ಫೋಟೋ ಬೇರೆ ಹಾಕೊಂತಿರೋ. ನೆಹರುಗೂ ನಿಮ್ಮ ಅಪ್ಪನಿಗೂ ಏನೋ ಸಂಬಂಧ? ನಮ್ಮ ಅಪ್ಪನು ನೆಹರು ಇಬ್ರು ಸ್ವಾತಂತ್ರ್ಯಕ್ಕೋಸ್ಕರ ಬೆಂಗಳೂರು ಗ್ರಾಮಾಂತರದಲ್ಲಿ ಓಡಾಡಿದವರು. ಏನಂದ್ರೆ ಅವರು ದೊಡ್ಡ ಲೀಡರ್ ಆಗ್ಬಿಟ್ರು, ನಮ್ಮ ಅಪ್ಪನ ತಲೆ ಮೇಲೆ ಎಳ್ಳಿರ್ಬಿ ಸತ್ತೋದು ಅಷ್ಟೇ. ಒಳ್ಳೆ ಕೆಲಸ ಆಗೋಯ್ತು. ನಿಮ್ಮಪ್ಪ ನೀನು ಉಡ್ಸಕ್ಕಿಂತ ಮುಂಚೆ ಹೊಡ್ಬೇಕಾಯ್ತು. ತಪ್ಪು ಮಾಡ್ಬಿಟ್ಟ ಅವನ್ನ ನನ್ನ ಮಗ. ನನ್ನ ಮಗನೇ ಇದೆಲ್ಲ ಬಿಟ್ಟಾಕಿ, ಕಳ್ತನೆಲ್ಲ ಬಿಟ್ಟಾಕಿ ಹೋಗ ಯಾವ್ದಾರು ಒಳ್ಳೆ ಕೆಲಸ ಮಾಡ್ಕೋವಾಗಲ್ಲ. ಕ್ರಿಯೇಟಿವಿಟಿ ಬೇಕು ಮನುಷ್ಯನಿಗೆ. ಕ್ರಿಯೇಟಿವಿಟಿ ಇಲ್ದಿರೋ ಮನುಷ್ಯನಲ್ಲೇ ಮಾತೆತ್ತಿದ್ರೆ ಕ್ರಿಯೇಟಿವಿಟಿ ಅಂತ ಇದ್ದೀರಾ. ಆಮೇಲೆ ನಾನ್ ಕ್ರಿಯೇಟಿವಿಟಿ ಸ್ಟಾರ್ಟ್ ಮಾಡ್ಬಿಟ್ರೆ ಅಷ್ಟೇ ನೀವು. ಹೋಗಲೇ ನಿನ್ನಂತ ಕುನ್ನಿಗಳು ಎಷ್ಟೋ ಜನ ನೋಡಿದ್ದೀನಿ. ಈ ತರ ಚಾಲೆಂಜ್ ಮಾಡಿದವ್ರಲ್ಲ ಬಚ್ಚಿಲ್ ಮನೇಲಿ ಸುಮ್ಮನೆ ಬಿಟ್ಟಾರೆ. ಹೋಗಲೇ ಕ್ರಿಯೇಟಿವಿಟಿ ಏನಂತ ನಾವು ತೋರಿಸ್ತೀವಿ, ಆಮೇಲೆ ಗೊತ್ತಾಗುತ್ತೆ. ಸೇಫ್ಟಿ ಕೆಳಗೆ ಇಸ್ರಲ್ಲೇ ರೆಡಿ ಮಾಡ್ಕೋ. ಕಾಕಾಸ್ ಮನೇಲಿ ಅಂತ ನನ್ ಗೊತ್ತು. ಹೋಗ ಬನ್ನಿ ಸರ್, ಬನ್ನಿ ಬಾ ಬಾಡಿ ಕಲೀರಿ ಸರ್. ಪಾಯ ಬೇಗ ಚರ್ಮಂದಿರಿ ಏನ್ ಬೇಕಾರಿದೆ. ಬೇಗ ಬನ್ನಿ ಈಗ ತಿಳಿ ಸರ್ ಮಾಡಿದ್ದೀವಿ. ಏನಾಯ್ತು? ಅಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು. ಆಪರೇಷನ್ಗೆ ಎಷ್ಟು ದುಡ್ಡು ಖರ್ಚಾಗಬಹುದು ಡಾಕ್ಟ್ರೇ? ಒಂದ್ ಅಂದಾಜು 2 ರಿಂದ 2.5 ಲಕ್ಷ ಆಗ್ಬೋದಮ್ಮ. 2.5 ಲಕ್ಷನಾ? ಹೌದಮ್ಮ. ಡಾಕ್ಟ್ರೇ, ನಾವು ಬಡವರು. ಆ ದೇವ್ರು ನಮ್ಗೆ ಆಸೆಗಳನ್ನ ಕೊಟ್ಟನೆ ಹೊರತು ಹಣ ಕೊಡ್ಲಿಲ್ಲ. ನಿಮ್ ಮನೇಲಿ ಕೆಲ್ಸ ಮಾಡ್ಕೊಂಡಾದ್ರೂ ಕೊನೆವರೆಗೂ ಇರ್ತೀನಿ. ನನ್ ಗಂಡನ್ ಕಾಪಾಡಿ ಡಾಕ್ಟ್ರೆ. ನನ್ ಮಾಂಗಲ್ಯ ಕಾಪಾಡಿ ಡಾಕ್ಟ್ರೆ. ಹೇಳಿ ನೋಡಿ, ನಾನೊಬ್ಳು ಸಾಮಾನ್ಯ ಡಾಕ್ಟರ್ ಅಷ್ಟೇ. ದಿವ್ಸಕ್ಕೆ 100 ಜನ ಕಷ್ಟ ಅಂತ ಬರ್ತಾರೆ. ಅವ್ರ ಕಣ್ಣೀರ್ನ ನೋಡ್ಬೋದೇ ಹೊರತು ನಾವೇನು ಮಾಡೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ದುಡ್ಡಿಲ್ಲ ಅಂದ್ರೆ ಏನು ನಡೆಯಲ್ಲಮ್ಮ. ಇಮಿಡಿಯೇಟ್ ಆಗಿ 1 ಲಕ್ಷ ನೀವು ಡೆಪಾಸಿಟ್ ಮಾಡೋದಾದ್ರೆ ನಾವು ಆಪರೇಷನ್ಗೆ ರೆಡಿ ಮಾಡ್ಕೋತೀವಿ.
ಲಕ್ಷಣ. ಡಾಕ್ಟರ್ ದುಡ್ಡು ನಾನು ಅರೇಂಜ್ ಮಾಡ್ತೀನಿ, ನೀವು ಆಪರೇಷನ್ಗೆ ರೆಡಿ ಮಾಡಿ. ಆಯ್ತಪ್ಪ.